ನೋಡಿ, ಮೊನ್ನೆಯಿಂದ ಒಂದಷ್ಟು ವಿಚಾರಗಳು ಸಿಕ್ಕಾಪಟ್ಟೆ ಚರ್ಚೆ ಸುದ್ದಿ ಆಗ್ತಾ ಇದೆ. ಅದರಲ್ಲೂ ಪ್ರದೀಪ್ ಈಶ್ವರ್ ಅವರ ವಿಚಾರ. ಪ್ರದೀಪ್ ಈಶ್ವರ್ ಅವರ ಮೇಲೆ ಚಪ್ಪಲಿ ಎಸೆದಂತಹ ಪ್ರಕರಣ. ಈಗ ಆಲ್ರೆಡಿ ಒಂದಷ್ಟು ಜನರನ್ನ ಅರೆಸ್ಟ್ ಮಾಡಲಾಗಿದೆ. 14 ದಿನಗಳ ನ್ಯಾಯಾಂಗ ಬಂಧನ. ಇದೆಲ್ಲದರ ನಡುವೆ ಈಗ ಪ್ರದೀಪ್ ಈಶ್ವರ್ ಅವರ ಮೇಲೆ ಕೇಸ್ ದಾಖಲಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅವರ ವಿರುದ್ಧವೇ ಕೇಸ್ ದಾಖಲಾಗಬೇಕು, ಪ್ರಚೋದನಾಕಾರಿ ನಡವಳಿಕೆಯನ್ನು ಮಾಡಿದ್ದಾರೆ ಬಿಜೆಪಿ ಸಂಸದರಾದಂತಹ ಡಾಕ್ಟರ್ ಕೆ ಸುಧಾಕರ್. ಅದರ ಜೊತೆಗೆ ವಿರೋಧ ಪಕ್ಷಗಳು ತೀವ್ರವಾಗಿ ಆಗ್ರಹಿಸ್ತಾ ಇರೋದು. ನೋಡಿ, ಮೊನ್ನೆ ಕೆಂಪೇಗೌಡ ಜಯಂತಿ ಆಗುತ್ತೆ ಚಿಕ್ಕಬಳ್ಳಾಪುರದಲ್ಲಿ. ಅಲ್ಲಿ ಏನಾಯಿತು ಅಂತ ಗೊತ್ತು ನಿಮಗೆ? ಕೆಂಪೇಗೌಡ ಜಯಂತಿ ಮೆರವಣಿಗೆ ವೇಳೆ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಅವರ ಮೇಲೆ ಚಪ್ಪಲಿಯನ್ನು ತೂರ್ತಾರೆ. ಈಗ ಆಲ್ರೆಡಿ ಬಿಜೆಪಿ ಹಾಗೆ JDS ಕಾರ್ಯಕರ್ತರ ಬಂಧನ ಕೂಡ ಆಗಿದೆ. ಆದರೆ ಚಪ್ಪಲಿ ತೂರೋದಕ್ಕಿಂತ ಮುಂಚೆ ಪ್ರದೀಪ್ ಈಶ್ವರ್ ಅವರ ಮಾತುಗಳೇ ಹೆಂಗಿತ್ತು? ಅಲ್ಲಿದ್ದಂತಹ ಜನ ಉದ್ರೇಕವಾಗುವಂಥ ನಿಟ್ಟಿನಲ್ಲಿ ಮಾತಾಡ್ತಾರೆ. ಯಾರಾದರೂ ಒಬ್ಬ ಜನಪ್ರತಿನಿಧಿ ಕಾರಿನ ಸನ್ರೂಫ್ ಮೇಲೆ ನಿಂತ್ಕೊಂಡು ಮೀಸೆ ತಿರುವುದು, ತೋಳನ್ನು ತಡ್ತಾರೆ, ಬಲಭುಜದ ಪ್ರದರ್ಶನ ಮಾಡ್ತಾರೆ, ತಲೆ ಕೂದಲನ್ನು ಕಿತ್ಕೊಂಡು ನನ್ನ ಕೂದಲು ಕಿತ್ಕೊಳ್ಳೋಕ್ಕಾಗಲ್ಲ ಅನ್ನೋ ನಿಟ್ಟಿನಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ರೆ, ಇದು ಜನರಿಗೆ ಪ್ರದೀಪ್ ಈಶ್ವರ್ ಅವರು ಪ್ರಚೋದನೆ ಮಾಡೋ ಕೆಲಸ ಮಾಡಿದ್ದಾರೆ. ಯಾರಾದರೂ ಪ್ರಚೋದನೆ ಆಗೇ ಆಗ್ತಾರೆ. ಪ್ರದೀಪ್ ಈಶ್ವರ್ ಅವರು ಮಾಡಿರೋದು ತಪ್ಪು ಅನ್ನುವ ಆಗ್ರಹಗಳು ಕೂಡ ಕೇಳಿಬರ್ತಾ ಇದೆ. ಕೆಂಪೇಗೌಡ ಕಾರ್ಯಕ್ರಮದಲ್ಲಿ ನಡೆದ ಗಲಾಟೆಗೆ ಪ್ರಮುಖವಾದಂತಹ ಕಾರಣ ಅವರನ್ನು ಪ್ರಚೋದಿಸಿದ್ದೇ ಪ್ರದೀಪ್ ಈಶ್ವರ್ ಅವರು. ಮೊದಲು ಅವರ ವಿರುದ್ಧ ದೂರು ಕೊಡ್ತೀವಿ ನಾವು. ಬಿಜೆಪಿ ಹಾಗೆ JDS ಮುಖಂಡರು ಈಗ ಕಂಪ್ಲೇಂಟ್ ಕೊಡೋಕ್ಕೂ ಕೂಡ ಮುಂದಾಗಿದ್ದಾರೆ. ಅವ್ರನ್ನೂ ತನಿಖೆ ಮಾಡಬೇಕು. ನೋಡ್ರಿ, ಒಬ್ಬ ಜನನಾಯಕ ಒಂದು ಹೇಳಿಕೆಯನ್ನು ಕೊಡಬೇಕು ಖಂಡಿತ, ಆದರೆ ಜನ ಪ್ರಚೋದನೆ ಮಾಡೋ ರೀತಿಯಲ್ಲಿ ಕೊಡಬಾರ್ದು. ಇದು ನಾವು ಕೂಡ ಹೇಳ್ತಾ ಇರೋದು ಪ್ರದೀಪ್ ಈಶ್ವರ್ ಅವರಿಗೆ. ಪ್ರದೀಪ್ ಈಶ್ವರ್ ಅವರೇ, ಜನ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಾರ್ರಿ ವಿಧಾನಸೌಧಕ್ಕೆ. ಜನರ ಸಮಸ್ಯೆಗಳ ಬಗ್ಗೆ ಕೂಗಾಡಿ, ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ. ಅದನ್ನ ಬಿಟ್ಟು ನೀವು ಅವ್ರನ್ನ ವೈಯಕ್ತಿಕವಾಗಿ ನಿಂದನೆ ಮಾಡೋದು, ಅವರು ನಿಮ್ಮನ್ನು ನಿಂದನೆ ಮಾಡಿದ್ರು ಅಂತ ಹೇಳಿ ಅದೇ ನಿಮಗೆ ಓಟ್ ಹಾಕಿ ಕಳಿಸಿದಂತಹ ಜನರ ಮುಂದೆನೇ ನೀವು ಕೂದಲನ್ನ ಇಳಿದು ಕೀಳಕ್ಕೆ ಪ್ರಯತ್ನ ಮಾಡ್ತೀರಾ, ಕೂದಲನ್ನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ತೋಳ್ಬಲದ ಪ್ರದರ್ಶನ ಮಾಡ್ತೀರಾ. ಈ ರೀತಿ ಮಾಡಿದಾಗ ಜನರಿಗೆ ಪ್ರಚೋದನೆ ನೀಡಂಗಾಗುತ್ತೆ. ಮೀಸೆ ತಿರುತ್ತೀರಾ. ಇದೊಬ್ಬ ರಾಜಕಾರಣಿ ಮಾಡೋ ಕೆಲಸನಾ? ಇದು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ಗಲಾಟೆ ಪ್ರಚೋದನೆಯ ಆರೋಪ. ಈಗ ಪ್ರದೀಪ್ ಈಶ್ವರ್ ಅವ್ರ ಮೇಲೆ ಕೇಸ್ ದಾಖಲಾಗೋದಕ್ಕೆ, ಕೇಸನ್ನು ಹಾಕೋದಕ್ಕೆ ರೆಡಿಯಾಗಿದ್ದಾರೆ ಬಿಜೆಪಿ ಹಾಗೆ JDS ಅವರು. ಈಗ ಆಲ್ರೆಡಿ ನಿನ್ನೆ ಒಂದು 4 ಜನ, ಇವತ್ತೊಂದು 5 ಜನ, 9 ಜನ ಅವ್ರನ್ನ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಲಾಗಿದೆ. ಸೊ ಇದೆಲ್ಲದರ ನಡುವೆ ಪ್ರದೀಪ್ ಈಶ್ವರ್ ಅವರ ಈ ರೀತಿಯ ಒಂದಷ್ಟು ಈ ಆಕ್ಟಿವಿಟೀಸ್ಗಳೇನಿದೆ, ಇದರ ವಿರುದ್ಧ ಈಗ ಕಿಡಿಕಾರ್ತಾ ಇರೋದು. ಅಂದರೆ ಪ್ರಚೋದನೆ ಮಾಡಿದ್ದಾರೆ. HD ಕುಮಾರಸ್ವಾಮಿ ವಿರುದ್ಧ ಪ್ರದೀಪ್ ಈಶ್ವರ್ ನೀಡಿದ್ದ ಹೇಳಿಕೆಯ ವಿರುದ್ಧ JDS ಮತ್ತು ಒಕ್ಕಲಿಗ ಸಮುದಾಯದ ಕಾರ್ಯಕರ್ತರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಕುಮಾರಸ್ವಾಮಿ ಅವರೇ ಹೇಳಿದ್ರು, ಹೌದು ಚಪ್ಪಲಿ ಎಸೆದಿದ್ದು ತಪ್ಪು, ಆದರೆ ಚಪ್ಪಲಿ ಎಸೆಯೋ ಥರ ಮಾಡ್ಕೊಂಡಿದ್ಯಾರು? ಪ್ರದೀಪ್ ಈಶ್ವರ್ ಅವರಲ್ಲ ಅಲ್ವಾ ಅಂತ ಹೇಳಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇಡೀ ಸೋಷಿಯಲ್ ಮೀಡಿಯಾದ ತುಂಬ ಮೀಸೆ ತಿರುಗೋದು, ತೋಳು ತಟ್ಟಿ ಪ್ರತಿಭಟನಾಕಾರರಿಗೆ ಸವಾಲು ಹಾಕ್ತಾರೆ. ಅಂದರೆ ಓಟ್ ಹಾಕಿ ಕಳಿಸಿರೋರ್ರಿ ಜನ ಅವರು. ನಿಮ್ಮನ್ನ ಪ್ರಶ್ನೆ ಮಾಡೋ ಹಕ್ಕು ಜನರಿಗಿದೆ. ನೀವು ಗೆದ್ದುಬಿಟ್ರಿ ಅಂದ ತಕ್ಷಣ ತೊಡೆ ತಟ್ಟೋದು, ತೋಳು ತಟ್ಟೋದು, ಕೂದಲು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಕಿತ್ತು ತೋರಿಸೋದು, ಮೀಸೆ ತಿರುವುದು ಮಾಡಿದ್ರೆ ಜನ ಬಿಡ್ತಾರಾ? ಪ್ರಚೋದನೆ ಮಾಡ್ದಂಗಲ್ವಾ ಪ್ರದೀಪ್ ಈಶ್ವರ್ ಅವರೇ? ಒಂದಷ್ಟು ಜನರಿಗೆ ವಿದ್ಯೆ ಹೇಳ್ಕೊಡ್ತೀರಾ ನೀವು? ನೀವೇ ಈ ರೀತಿ ಕೆಲಸ ಮಾಡಿದ್ರೆ ಹೆಂಗೆ? ರಾಜ್ಯದ ಜನ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಕೇವಲ ಬಿಜೆಪಿ ಮತ್ತು JDS ಕಾರ್ಯಕರ್ತರ ವಿರುದ್ಧ ಪೊಲೀಸರು ದೂರನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಸಂಸದರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾನೂನು ಕ್ರಮ ಆಗಬೇಕು. ಗಲಾಟೆ ನಡೆಯೋದಕ್ಕೆ ಪ್ರಮುಖ ಕಾರಣ ಶಾಸಕ ಪ್ರದೀಪ್ ಈಶ್ವರ್ ಅವರು. ಅವರ ಪ್ರಚೋದನೆಯೇ, ಅವರ ನಡತೆಯೇ ಗಲಾಟೆ ನಡೆಯೋದಕ್ಕೆ ಕಾರಣ. ಅವರನ್ನು ಅರೆಸ್ಟ್ ಮಾಡಿ ವಿಚಾರಣೆಗೊಳಪಡಿಸಬೇಕು. ಅವರ ವಿರುದ್ಧವೂ ತಕ್ಷಣವೇ FIR ದಾಖಲು ಮಾಡಬೇಕು. ಇನ್ ಕೇಸ್ ಏನಾದರೂ FIR ದಾಖಲು ಮಾಡಲಿಲ್ಲ ಅಂದರೆ ಉಗ್ರ ರೀತಿಯಲ್ಲಿ ಪ್ರತಿಭಟನೆ ಮಾಡಲಾಗುತ್ತೆ. ಪ್ರತಿಭಟನೆಯ ಎಚ್ಚರಿಕೆ ಕೊಟ್ಟಿದ್ದಾರೆ ಸಂಸದರಾದಂತಹ
ಸುಧಾಕರ್ ಅವರು. ಶಾಸಕರ ವಿರುದ್ಧ ಪೊಲೀಸರು ದೂರು ಏನಾದರೂ ದಾಖಲಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗತ್ತೆ. ಅಲ್ಲ ರೀ, ಪ್ರಚೋದನೆ ಮಾಡಿದ್ದು ಪ್ರದೀಪ್ ಈಶ್ವರ್ ಅವರಲ್ವಾ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಹೌದು, ಚಪ್ಪಲಿ ಎಸಿಬಾರ್ದಿತ್ತು, ಅದು ತಪ್ಪು. ಯಾರೂ ಕೂಡ ಅದನ್ನು ಸಮರ್ಥನೆ ಮಾಡ್ಕೊಳ್ಳಲ್ಲ, ನಾವು ಕೂಡ ಮಾಡ್ಕೊಳ್ಳಲ್ಲ, ರಾಜ್ಯದ ಜನನೂ ಕೂಡ ಸಮರ್ಥನೆ ಮಾಡ್ಕೊಳ್ಳಲ್ಲ. ಚಪ್ಪಲಿ ಎಸೆಯೋದು, ಕಲ್ಲು ತೂರಾಟ ಮಾಡೋದೆಲ್ಲ ನಿಜವಾಗ್ಲೂ ತಪ್ಪು. ಬಟ್ ಮಾಡೋ ಥರ ಮಾತಾಡಿದ್ಯಾರು? ಸುಧಾಕರ್ ಅವರು ತೊಡೆ ತಟ್ಟಿ, ಮೀಸೆ ತಿರುವಿ, ತಲೆ ಕೂದಲು ಕಿತ್ತು ಏನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ತೋಳನ್ನು ತಟ್ಟಿ ತೋಳ್ಬಲ ಪ್ರದರ್ಶನ ಮಾಡಿದ್ದಕ್ಕೆ ತಾನೇ ಅಲ್ಲಿದ್ದಂತಹ ಜನ ದೂರದಿಂದ ಚಪ್ಪಲಿ ತೂರಿದ್ದು. ಅಂದರೆ ಇದೆಲ್ಲ ಮಾಡಿದ್ದು ಪ್ರದೀಪ್ ಈಶ್ವರ್ ಅವರಲ್ವಾ, ಪ್ರಚೋದನೆ ಕೆಲಸ ಮಾಡಿದ್ದು. ಹಾಗಾಗಿ ಪ್ರದೀಪ್ ಈಶ್ವರ್ ಅವರ ವಿರುದ್ಧ FIR ಆಗಬೇಕು, ಅವರ ವಿರುದ್ಧ ಕಾನೂನು ಕ್ರಮ ಆಗಬೇಕು. ಎಲ್ಲ ಅಂತ ಹೇಳಿದ್ರೆ BJP JDS ದೊಡ್ಡ ಮಟ್ಟದಲ್ಲಿ ಉಗ್ರ ರೀತಿಯಲ್ಲಿ ಎಚ್ಚರಿಕೆ, ಹೋರಾಟ ಮಾಡ್ತೀವಿ, ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಸೊ ನೋಡೋಣ ಈ ವಿಚಾರ ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅಂತ. ಕುಮಾರಸ್ವಾಮಿ ಅವರಂತೂ ನೋ ರಿಯಾಕ್ಷನ್, ಅವ್ರ ಬಗ್ಗೆ ನಾನೇನು ಮಾತಾಡಲ್ಲ ರೀ ಅಂತ ಕೈ ಮುಗಿದು ಬಿಟ್ಟಿದ್ದಾರೆ. ಸೊ ನೋಡೋಣ ಏನೆಲ್ಲ ಆಗುತ್ತೆ ಬೆಳವಣಿಗೆ ಅಂತ.